ದಿಢೀರಾಗಿ ಒಂದು ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಏನು ಅಂತಂದ್ರೆ ಪೆಟ್ರೋಲ್ ಮತ್ತೆ ಡೀಸೆಲ್ ಸಿಗೋದಿಲ್ಲ ಇನ್ನು 3 ಅಥವಾ 4 ದಿನದಲ್ಲಿ ಅಂತೇಳಿ. ಅದಾದ ನಂತರ ಜನ ಎಲ್ಲರೂ ಕೂಡ ಪ್ಯಾನಿಕ್ ಆಗಿಬಿಟ್ಟಿದ್ದಾರೆ. ಎಲ್ಲಿ ನೋಡಿದ್ರು ಕೂಡ ಪೆಟ್ರೋಲ್ ಬಂಕ್ಗಳ ಮುಂದೆ ಗಂಟೆ ಗಂಟೆ ಕ್ಯೂ ನಿಲ್ತಾ ಇದ್ದಾರೆ. ಇರಾನ್ ಹಾಗೂ ಇಸ್ರೇಲ್ ಯುದ್ಧದ ಎಫೆಕ್ಟ್ ಇದು. ಪೆಟ್ರೋಲ್ ಕೊರತೆ ಇದೆ ಅಂತ ಹೇಳಿ ಒಂದು ವದಂತಿ ಹರಡ್ತಾ ಇತ್ತು. ರಾಯಚೂರಿನಲ್ಲಿ ಈಗ ಪೆಟ್ರೋಲ್ ಬಂಕ್ಗಳಿಗೆ ಮುಗಿಬೀಳ್ತಾ ಇದ್ದಾರೆ ಜನ. ದೃಶ್ಯಗಳಲ್ಲಿ ನೋಡಬಹುದು. ವದಂತಿಗಳಿಗೆ ಕಿವಿ ಕೊಟ್ಟ ವಾಹನ ಸವಾರರು ಹೇಗೆ ಬಂದು ಇಲ್ಲಿ ಪೆಟ್ರೋಲ್ಗಳನ್ನ ಸ್ಟಾಕ್ ಮಾಡಲಿಕ್ಕೆ ಬಂದು ನಿಂತಿರುವಂಥದ್ದು. ಪೆಟ್ರೋಲ್ ಬಂಕ್ಗಳತ್ತ ಮುಗಿಬೀಳ್ತಾ ಇದ್ದಾರೆ ಜನ. ಬಂಕ್ಗಳ ಮುಂದೆ ಕಿಲೋಮೀಟರ್ ಗಟ್ಟಲೆ ವಾಹನಗಳ ಸಾಲು ಕೂಡ ಇಲ್ಲಿ ಗಮನಿಸಬಹುದು. ತಡರಾತ್ರಿವರೆಗೂ ಕೂಡ ಪೆಟ್ರೋಲ್ ಡೀಸೆಲ್ಗೆ ಮುಗಿಬಿದ್ದಿದ್ದಾರೆ ಜನ. ಕೆಲವು ಕಡೆ ತಾತ್ಕಾಲಿಕ ಇಂಧನ ಕೊರತೆ ಪರಿಸ್ಥಿತಿ ಕೂಡ ಇದೆ. ಕ್ಯಾನ್, ಡಬ್ಬಿಗಳಲ್ಲಿ, ಬಾಟಲ್ಸ್ಗಳಲ್ಲಿ ಪೆಟ್ರೋಲ್ ತುಂಬಿಕೊಂಡು ಜನ ಹೋಗ್ತಾ ಇದ್ದಾರೆ. ಸದ್ಯದ ಪರಿಸ್ಥಿತಿ ಹೀಗಿದೆ. ನಿನ್ನೆಯಿಂದ ಕೂಡ ಇದೇ ಪರಿಸ್ಥಿತಿ ಆಗ್ತಾ ಇದೆ. ಹಲವು ಬ್ಯಾಂಕ್ಗಳಲ್ಲಿ ಹೀಗೆ ಆಗ್ತಿದೆ. ಈಗ ಗ್ಯಾಸ್ದು ನಮ್ಮ ಜಿಲ್ಲೆಯಲ್ಲಿ ಸಮಸ್ಯೆ ಇಲ್ಲ. 8,000ಕ್ಕಿಂತ ಜಾಸ್ತಿ ನಮ್ಮಲ್ಲಿ ಸಿಲಿಂಡರ್ಸ್ ಇದೆ. ಬಟ್ ಕೆಲವೊಂದು ಜನ ಈ ಥರ ವದಂತಿಗೆ ಎಲ್ಲ ಕೇಳ್ಕೊಂಡು ಏನು ಮಾಡ್ತಾ ಇದ್ದಾರೆ, ಗ್ಯಾಸ್ ಸಿಲಿಂಡರ್ ಮನೆಯಲ್ಲಿ ಖಾಲಿಯಾಗಿಲ್ಲ ಅಂದ್ರೂ ಅಡಿಷ್ನಲ್ ಬುಕ್ಕಿಂಗ್ ಮಾಡ್ತಾ ಇದ್ದಾರೆ. ಸೊ ಅಂಥವ್ರಿಗೆ ನಂದು ಏನು ಮೆಸೇಜ್ ಅಂದರೆ, ನಮ್ಮಲ್ಲಿ ಸಫಿಷಿಯೆಂಟ್ ಸ್ಟಾಕ್ ಇದೆ. ಡೈಲಿನೂ ಅಡಿಷ್ನಲ್ ಸ್ಟಾಕ್ ಬರ್ತಾ ಇದೆ. ನಿಮ್ದು ಯಾವಾಗ ಖಾಲಿ ಆಗುತ್ತೆ ಆವಾಗ ಬುಕ್ ಮಾಡಿ. ಇಮಿಡಿಯೇಟಾಗಿ ನಿಮಗೆ ಡೊಮೆಸ್ಟಿಕ್ ಗ್ಯಾಸ್ ಸಿಲಿಂಡರ್ದು ಯಾವುದೇ ಸಮಸ್ಯೆ ಇಲ್ಲ, ನಿಮಗೆ ತಲುಪಿಸ್ತೀವಿ. ಆಮೇಲೆ ಕೆಲವರು ಪೆಟ್ರೋಲ್ ಬಂಕ್ಗಳಿಗೆಲ್ಲ ಹೋಗಿ ಕ್ಯಾನ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ ಎಲ್ಲ ನೀವು ತುಂಬಿಸ್ಕೊತಾ ಇದ್ದೀರಾ, ಅದಕ್ಕೆ ಅವಕಾಶ ಇಲ್ಲ.